11 ಗಂಟೆಯ ಪ್ರಮುಖ ಸುದ್ದಿ. ಸಿಎಂ ತವರು ಜಿಲ್ಲೆಯಲ್ಲಿ ಕಲುಷಿತ ನೀರಿಗೆ ಯುವಕ ಬಲಿಯಾಗಿರುವಂತಹ ಘಟನೆ ಸಂಭವಿಸಿದೆ. ಚಿಕಿತ್ಸೆ ಫಲಕಾರಿಯಾಗದೆ 20 ವರ್ಷದ ಕನಕರಾಜ್ ಸಾವು. ಸಿಎಂ ತವರು ಜಿಲ್ಲೆಯಲ್ಲಿ ಆಗಿರುವ ಘಟನೆ. ಕಲುಷಿತ ನೀರಿಗೆ ಯುವಕ ಬಲಿಯಾಗಿದ್ದಾರೆ. ಒಟ್ಟು ಆ ಗ್ರಾಮದ 15 ಮಂದಿ ಅಸ್ವಸ್ಥಗೊಂಡಿದ್ದಾರೆ. 20 ವರ್ಷದ ಕನಕರಾಜ್ ಮೃತಪಟ್ಟಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಸಾಲುಂಡಿ ಗ್ರಾಮದ ಕನಕರಾಜ್ ಸಾವು. ನೀರು ಸೇವಿಸಿ ಹಲವರಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿತ್ತು. ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಶಾಸಕ ಜಿಟಿ ದೇವೇಗೌಡ. ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀವಿ ಮೃತ ಕನಕರಾಜ್ರನ್ನ. 20 ವರ್ಷದ ಯುವಕ. ಕಲುಷಿತ ನೀರಿಗೆ ಈ ಯುವಕ ಬಲಿಯಾಗಿರೋದು. ಜೊತೆಗೆ ಈಗಾಗಲೇ 15 ಮಂದಿ ಅಸ್ವಸ್ಥಗೊಂಡಿದ್ದಾರೆ. ನೀರು ಸೇವಿಸಿ ಹಲವರಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿತ್ತು. ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಆಸ್ಪತ್ರೆಗೆ ಭೇಟಿ ಕೊಟ್ಟು ಶಾಸಕ ಜಿಟಿ ದೇವೇಗೌಡ. ಸ್ಟಾಫನ್ನೆಲ್ಲ ಅಲ್ಲಿಗೆ ಡೆಪ್ಯೂಟ್ ಮಾಡಿದ್ದಾರೆ. ಎಲ್ಲರೂ ಶಾಲೆ ಸ್ಕೂಲ್ನಲ್ಲಿ ಕ್ಯಾಂಪ್ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಅಡ್ವೈಸ್ ಮಾಡ್ತಿದ್ದಾರೆ. ಈಗ ಸುಮಾರು 70ರಿಂದ 75 ಜನರಿಗೂ ಕೂಡ ಇದು ಅಟ್ಯಾಕ್ ಆಗೋ ರೀತಿ ಕಾಣ್ತಾ ಇದೆ. ಇಮಿಡಿಯೇಟ್ ಆಗಿ ಅಡ್ಮಿಟ್ ಆದವರು ಹುಷಾರಾಗ್ತಾ ಇದ್ದಾರೆ. ಆದರೆ ಒಂದು ಆ ಹುಡುಗ ತೀರ್ಕೊಂಡಿದ್ದಾನೆ. ಇನ್ನೊಬ್ರು ಸ್ವಲ್ಪ ಅವರೊಬ್ಬರಿಗೆ ಕ್ರಿಟಿಕಲ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ. ಇನ್ನು ಉಳಿದಿರ್ತಕ್ಕಂಥವರು 7-8 ಜನರು ಕೂಡ ಗುಣಮುಖರಾಗಿದ್ದಾರೆ. ನಮ್ಮ ಕಾಮಾಕ್ಷಿ ಹಾಸ್ಪಿಟಲ್ನಲ್ಲಿ ಅವರೆಲ್ಲರೂ ಕೂಡ ಹೇಳಿದ್ದೀನಿ. ಒಂದು ಹುಡುಗ ಡೆತ್ ಆದ ಹುಡುಗನಿಗೆ ಅವನೇ ತಿಳ್ಕೊಂಡು ಅಡ್ಮಿಷನ್ಗೆ ಅವ್ರು ಏನು ಕೇಳಿಲ್ಲ ಮಾಡಿಲ್ಲ, ದುಡ್ಡಿಲ್ಲ ಅಂತೇಳಿ ಹೊಟ್ಟೋಗ್ಬಿಟ್ಟಿದ್ದಾನೆ. ತಿರ್ಗಾ ಬಂದಿದ್ದಾನೆ. ಇನ್ನೊಂದು ಹಾಸ್ಪಿಟ್ಲ್ಗೆ ಹೋಗ್ತೀವಿ ಅಂತೇಳಿ ಅಲ್ಲಿಂದ ಬಂದು ಸೀರಿಯಸ್ ಆಗಿ ಇವತ್ತು ಬೆಳಿಗ್ಗೆ ಅಡ್ಮಿಟ್ ಆಗಿದ್ದಾನೆ. ಅದರಿಂದ ಅವನೊಬ್ಬ ಮಾತ್ರ ಡೆತ್ ಆಗಿದ್ದಾನೆ. ಇವತ್ತು ಏನಾಗಿದೆ, ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು 2-3 ವರ್ಷಗಳಿಂದ ಯಾವ ಯುಜಿಡಿಗಳನ್ನು ನಾವು ಮಾಡಿದ್ವೋ ಅಲ್ಲಿ ಸೆಪ್ಟಿಕ್ ಟ್ಯಾಂಕ್ಗಳನ್ನ ಮಾಡಿಲ್ಲ. ನಾವು 3 ವರ್ಷದ ಆಕ್ಷನ್ ಪ್ಲಾನಲ್ಲಿ ಮೀಟಿಂಗ್ಗಳು ಮಾಡಿ ಸೇರಿಸಿ ಮೀಟಿಂಗ್ಗಳಲ್ಲಿ ಎಷ್ಟೇ ಹೇಳಿದ್ರು ಕೂಡ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ರೆ ಕಂಪ್ಲೀಟ್ ಮಾಡಿಲ್ಲ. ಇದೆಲ್ಲವನ್ನು ಕೂಡ ಈ ಮೂಢ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ನಾವು ಚಾರ್ಜ್ ಮಾಡಬೇಕಾಗ್ತದೆ. ಇವರೇನಾದ್ರು ಡೆತ್ ಆದರೆ ಅವರೇ ಕಾರಣೀಭೂತರಾಗ್ತಾರೆ. 3 ವರ್ಷ ಅವ್ರು ಮಾಡಬಾರ್ದಿತ್ತು. ಯುಜಿಡಿ ಮಾಡಿ ಕಂಪ್ಲೀಟ್ ಮಾಡದೆ, ಸೆಪ್ಟಿಕ್ ಟ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡದೆ 3 ವರ್ಷದಿಂದ ನಾವು ಹೇಳ್ತಿದ್ರು ಕೂಡ ಹಲವಾರು ಹಳ್ಳಿಗಳಲ್ಲಿ ಇದೇ ರೀತಿ ನೀರು, ಕುಡಿಯೋ ನೀರಿಗೆ ಅವತ್ತೇನು ಆಗ್ತಾ ಇದೆ, ಆ ಯುಜಿಡಿ ಅಂತ ಮನೆದು ತಗೊಂಡೋಗ್ಬಿಟ್ಟು ಅದಕ್ಕೆ ಒಂದಕ್ಕೊಂದಕ್ಕೆ ಕನೆಕ್ಷನ್ ಆಗ್ತಕ್ಕಂಥ ರೀತಿಯಲ್ಲಿ ಈ ವಾಟರ್ ಪ್ರಾಬ್ಲಮ್ ಇಂದನೇ ಇದಾಗಿದೆ ಅಂತೇಳಿ ನಮ್ಮ ವೈದ್ಯರುಗಳು ಕೂಡ ಡಾಕ್ಟರ್ಗಳು ಕೂಡ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಯ ಡಿಎಚ್ಒ ಅವರು ಮತ್ತೆ ಎಲ್ಲ ಡಾಕ್ಟರ್ಗಳು ವೈದ್ಯರುಗಳು ಕೂಡ ಅಲ್ಲಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ಮಾಡಿದ್ದಾರೆ. ತಹಶೀಲ್ದಾರರು, ಜಿಲ್ಲಾಧಿಕಾರಿಗಳು, ಡಿಎಚ್ಒ ಎಲ್ಲರೂ ಕೂಡ ಭೇಟಿ ಮಾಡಿದ್ದಾರೆ. ನಾನು ತುಮಕೂರಲ್ಲಿ ನಮ್ಮ ಬೀಗರು ತೀರ್ಕೊಂಡಿದ್ರು, ಅಲ್ಲಿಂದ ಬಂದು ಈಗ ಬೆಳಿಗ್ಗೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ನಾನು ಹೇಳಿದ್ದೇನೆ, ಅವ್ರಿಗೆ ಯಾರು ದುಡ್ಡು ಕೇಳಕ್ ಕೂಡದು, ಆ ದುಡ್ಡು ಎಷ್ಟಾದರೂ ಕೂಡ ನಾನು ಕಟ್ಕೊಡ್ತೇನೆ ಅಂತೇಳಿ ನಾನು ಡಾಕ್ಟರ್ಗೆ, ನಾನು ಅಡ್ಮಿನಿಸ್ಟ್ರೇಟರ್ಗೆ ಮಾತಾಡಿದ್ದೇನೆ. ಇವತ್ತು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿರ್ತೇನೆ. ಇವತ್ತೇನು ಅವ್ರಿಗೆ ತೊಂದರೆ ಆಗಿದೆ ಎಲ್ಲ ಕಡೆ ಪರಿಹಾರ ಕೊಡ್ತೀರಿ. ನಮ್ಮ ಮುಖ್ಯಮಂತ್ರಿಗಳಿಗೆ ಬಹಳ ವರ್ಷಗಳಿಂದ ಅವ್ರ ಮುಖ್ಯಮಂತ್ರಿಗಳನ್ನ ನಂಬಿದ್ದಾರೆ, ಅವ್ರನ್ನ ಬೆಂಬಲಿಸ್ಕೊ ಬಂದಿದ್ದಾರೆ. ಅವ್ರನ್ನ ಕೈ ಬಿಡಬೇಡಿ. ಈಗಲೇ ನಿಮ್ಮ ಪರಿಹಾರ ಹಣವನ್ನ ಅವ್ರಿಗೆ ಬಿಡುಗಡೆ ಮಾಡಿಕೊಡ್ಬೇಕು. ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಖರ್ಚನ್ನ ಸರ್ಕಾರದಿಂದ ಭರಿಸ್ಕೊಡ್ಬೇಕು ಅಂತೇಳಿ ತಮ್ಮ ಮೂಲಕ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತೇನೆ. ಎಲ್ಲರೂ ಬಡವರಿದ್ದಾರೆ. ಸಾಲುಂಡಿನಲ್ಲಿ ದುಡ್ಡು ಕಟ್ಟಲಿಕ್ಕೆ ಆಗದೆ ಇರ್ತಕ್ಕಂಥವ್ರಿಗೆ ಕೂಡಲೇ ಇವತ್ತೇನು ಡೆತ್ ಆಗಿದ್ದಾನೆ ಆ ಒಂದು ಕುಟುಂಬಕ್ಕೆ ಒಂದು ಪರಿಹಾರ ಕೊಡಬೇಕು. ಸೀರಿಯಸ್ ಆಗಿರ್ತಕ್ಕಂಥವ್ರು ಹೆಚ್ಚಿನ ಪರಿಹಾರ ಕೊಡಬೇಕು. ನಾವು ಉಳಿದ ಸಣ್ಣ ಪುಟ್ಟವ್ರಿಗೆಲ್ಲರೂ ಕೂಡ ಕೂಡಲೇ ನಿಮ್ಮ ಕಚೇರಿಯಿಂದ ವರದಿಯನ್ನು ತರಿಸ್ಕೊಂಡು ದಯಮಾಡಿ ಕೂಡಲೇ ಅವ್ರ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಈಗಲಾದರೂ ಕೂಡ ಆ ನಗರಾಭಿವೃದ್ಧಿ ಪ್ರಾಧಿಕಾರ ಏನಿದೆ ಅದನ್ನು ಚುರುಕು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. 3 ವರ್ಷಗಳಿಂದ
UGD 3 ವರ್ಷ 4 ವರ್ಷದಿಂದ ಅರ್ಧಂಬರ್ಧ ಮಾಡಿ ಬಿಟ್ಟು ಆಕ್ಷನ್ ಪ್ಲಾನ್ ಅಲ್ಲಿ ಮಾಡಕ್ ಬರಲ್ಲ. ನಿಧಿ 1 ನಿಧಿ 2 ಅಂತ ಮಾಡ್ಬಿಟ್ಟಿದ್ದಾರೆ. ನಾವು ₹1 ಅಭಿವೃದ್ಧಿ ಖರ್ಚು ಮಾಡಕ್ ಬರಲ್ಲ ಅಂತೇಳಿ ಈ ರೀತಿ ಮಾಡ್ತಿದ್ದಾರೆ. ಅವ್ರಿಗೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು. ಜಿಲ್ಲಾಧಿಕಾರಿಗಳಿಗೆ ಇದು ಜವಾಬ್ದಾರಿಯನ್ನು ಕೊಟ್ಟು ಕೂಡಲೇ ಆ ಒಂದು ಚರಂಡಿ ವ್ಯವಸ್ಥೆಯನ್ನ ಸರಿಪಡಿಸಿಕೊಡ್ಬೇಕು ಅಂತೇಳಿ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತೇನೆ. ಪಟ್ಟಣ ಪಂಚಾಯಿತಿಯಿಂದ ನಾವು ವಾಟರ್ ಟ್ಯಾಂಕರ್ನ ಕಳಿಸಿ ಕೂಡಲೇ ನೀರನ್ನು ಸ್ಟಾಪ್ ಮಾಡಿಸಿ, ಟ್ಯಾಂಕಲ್ಲಿ ಇರ್ತಕ್ಕಂಥ ನೀರನ್ನು ಸ್ಟಾಪ್ ಮಾಡಿಸಿ ವಾಟರ್ ಸಪ್ಲೈನ ಮಾಡ್ತಾ ಇದ್ದೇವೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡ್ತಕ್ಕಂಥದಕ್ಕೆ ಪಟ್ಟಣ ಪಂಚಾಯಿತಿಗೆ ನಾನು ಹೇಳಿದ್ದೇನೆ. ಆದರೂ ಇದು ಶಾಸಕರ ಮಾತು. ಇಲ್ಲಿ 3 ವರ್ಷಗಳಿಂದ ಚರಂಡಿ ವ್ಯವಸ್ಥೆ ಕಾಮಗಾರಿ ಸರಿಯಾಗಿ ಆಗಿಲ್ಲ, ಅದರಿಂದಾಗಿ ಸಮಸ್ಯೆಯಾಗಿದೆ ಅಂತ ಮೂಡ ಅಧಿಕಾರಿಗಳ ವಿರುದ್ಧ ಕೂಡ ಆರೋಪಿಸ್ತಾ ಇದ್ದಾರೆ. ಒಟ್ಟಾರೆ ಈ ಕಲುಷಿತ ನೀರು ಒಂದು ಜೀವವನ್ನೇ ಬಲಿ ಪಡೆದಿದೆ. ಜೊತೆಗೆ ಹಲವರು ಅಸ್ವಸ್ಥಗೊಂಡಿರುವಂತಹ ಘಟನೆ. ಚಾಮುಂಡೇಶ್ವರಿ ಕ್ಷೇತ್ರದ ಸಾಲುಂಡಿ ಗ್ರಾಮದ ಕನಕರಾಜ್ ಮೃತಪಟ್ಟರೆ ಇನ್ನು 15 ಮಂದಿ ಅಸ್ವಸ್ಥಗೊಂಡಿದ್ದಾರೆ. ವಾಂತಿ ಭೇದಿ ಕಾಣಿಸಿಕೊಂಡಿತ್ತು. ಈ ನೀರು ಸೇವಿಸಿ ಹಲವರಿಗೆ ಈಗಾಗಲೇ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದರೆ ಒಬ್ಬ ಯುವಕ 20 ವರ್ಷದ ಕನಕರಾಜ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ನೀರು ಕಲುಷಿತಗೊಳ್ಳೋದಕ್ಕೆ ಇಲ್ಲಿ 3 ವರ್ಷಗಳಿಂದ ಚರಂಡಿ ವ್ಯವಸ್ಥೆ ಸಮರ್ಪಕವಾಗಿ ಮಾಡದೆ ಆ ನೀರುಗಳು ಸೇರಿರದೇ ಕಾರಣ ಅನ್ನುವಂತಹ ಆರೋಪವನ್ನ ಶಾಸಕರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ನೀರು ಕಲುಷಿತಗೊಂಡಂತಹ ಪರಿಣಾಮವಾಗಿ ಸಿಎಂ ತವರು ಜಿಲ್ಲೆಯಲ್ಲಿ 1 ಜೀವ ಬಲಿಯಾಗಿದೆ. ಹಲವರಿಗೆ ವಾಂತಿ ಭೇದಿ ಕಾಣಿಸ್ಕೊಂತು ಈ ನೀರು ಸೇವಿಸಿ. ಆಸ್ಪತ್ರೆಗೆ ಭೇಟಿ ಕೊಟ್ಟರು ಶಾಸಕ ಜಿಟಿಡಿ. ಜೊತೆಗೆ ಸರ್ಕಾರವನ್ನು ಕೂಡ ಆಗ್ರಹಿಸಿದ್ದಾರೆ. ಕೂಡಲೇ ಈ ಅಸ್ವಸ್ಥಗೊಂಡಂತಹ ಎಲ್ಲರಿಗೂ ಪರಿಹಾರವನ್ನು ನೀಡಬೇಕು, ಜೊತೆಗೆ ಮೃತ ಯುವಕನ ಕುಟುಂಬಕ್ಕೂ ಕೂಡ ಪರಿಹಾರವನ್ನು ನೀಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಅದರ ಜೊತೆಗೆ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕಾಗಿದೆ. ಗ್ರಾಮಕ್ಕೆ ವೈದ್ಯರ ತಂಡ ಭೇಟಿ ಕೊಟ್ಟಿದೆ. ಅಲ್ಲಿ ಏನಾಗಿದೆ, ಎಲ್ಲರ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ವಿಚಾರಿಸಲಾಗ್ತಾ ಇದೆ. ಜೊತೆಗೆ ವೈದ್ಯರ ಹೇಳಿಕೆ ಪ್ರಕಾರ ಕೂಡ ಇದು ಕಲುಷಿತ ನೀರಿನಿಂದಲೇ ಆಗಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇರುವಂಥದ್ದು. ಒಟ್ಟು 15 ಮಂದಿ ಅಸ್ವಸ್ಥಗೊಂಡಿದ್ದಾರೆ ಕಲುಷಿತ ನೀರನ್ನು ಕುಡಿದು. ಸಾಲುಂಡಿ ಗ್ರಾಮದ ಕನಕರಾಜ್ ಮೃತಪಟ್ಟಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ಕಲುಷಿತ ನೀರಿನಿಂದ ಒಂದು ಜೀವ ಬಲಿಯಾಗತ್ತೆ ಅಂತಂದ್ರೆ ಸಮಸ್ಯೆ ಬಹಳ ದೊಡ್ಡದಿದೆ ಈ ಗ್ರಾಮದಲ್ಲಿ. ಯಾವಾಗಿನಿಂದ ಈ ನೀರಿನ ಸಮಸ್ಯೆಗಳು ಬಾಧಿಸ್ತಾ ಇದೆ, ಡೀಟೇಲ್ಸ್ ಏನೇನು ಲಭ್ಯ ಆಗ್ತದೆ, ಈಗ ಸದ್ಯಕ್ಕೆ ಏನ್ ಕ್ರಮ ಆಗಿದೆ ಅಂತ? ಪ್ರತಿಮಾ, ಇದು ಕಳೆದ 1 ವಾರದಿಂದನೂ ಕೂಡ ಈ ರೀತಿಯಾದ ಒಂದು ಸಿಂಟಮ್ಸ್ಗಳು ಆ ಒಂದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಾಲುಂಡಿ ಏನಿದೆ, ಸಾಲುಂಡಿಯಲ್ಲಿ ಕಂಡು ಬಂದಿರತಕ್ಕಂಥದ್ದು. ಆ ಗ್ರಾಮದಲ್ಲಿ ಇರ್ತಕ್ಕಂಥ ಕುಡಿಯೋ ನೀರಿನ ಪೈಪ್ಲೈನ್ ಜೊತೆಗೆ ಗ್ರಾಮದಲ್ಲಿ ಒದ್ದಾಗಿ ಅಳವಡಿಸಿರ್ತಕ್ಕಂತಹ UGDA ಪೈಪ್ಲೈನ್ ಏನಿದೆ, ಆ ಪೈಪ್ಲೈನ್ ನ ಪೈಪ್ಗಳೆರಡೂ ಕೂಡ ಸಿಂಕ್ ಆಗಿರೋ ಕಾರಣಕ್ಕಾಗಿ ಕೂಡ ಕಲುಷಿತ ನೀರು ಕುಡಿಯೋ ನೀರಿನ ಜೊತೆಗೆ ಸೇರ್ಕೊಂಡು ನಿತ್ಯವೂ ಕೂಡ ಅಲ್ಲಿಯ ಗ್ರಾಮದ ಜನರು ಕುಡಿಯುವಂತ ಪರಿಸ್ಥಿತಿ ಎದುರಾಗಿದ್ದು. ಕಳೆದ 3 ದಿನಗಳಿಂದಲೂ ಕೂಡ ಗ್ರಾಮದಲ್ಲಿ ಅಲ್ಲಲ್ಲಿ ಕೆಲವರಿಗೆ ಈ ವಾಂತಿ ಭೇದಿ ಈ ರೀತಿಯಾದ ಸಿಂಟಮ್ಸ್ ಗಳು ಕಾಣಿಸ್ತಾ ಇದ್ವು. ಆರಂಭದಲ್ಲಿ ನೆಗ್ಲೆಕ್ಟ್ ಮಾಡಿದ್ದಂತ ಜನರೇನಿದ್ರು ಕಳೆದ 2 ದಿನಗಳಿಂದಲೂ ಕೂಡ ಸೀರಿಯಸ್ ಆಗಿದ್ರು. ಇಲ್ಲಿವರೆಗೂ ಕೂಡ ಸುಮಾರು 48ಕ್ಕೂ ಹೆಚ್ಚು ಜನರಿಗೆ ಈ ರೀತಿಯಾದ ವಾಂತಿ ಭೇದಿಯ ಪ್ರಕರಣಗಳು ಜಾಸ್ತಿ ಆಗಿರ್ತಕ್ಕಂಥದ್ದು. ನಿನ್ನೆ ಏನು ಅತಿ ಸೀರಿಯಸ್ ಅನ್ನುವಂತ ಒಂದು 4 ಜನರನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅದರಲ್ಲಿ ಒಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಯುವಕ 22 ವರ್ಷದ ಯುವಕ ಸಾವನ್ನಪ್ಪಿರ್ತಕ್ಕಂಥದ್ದು. ಸದ್ಯಕ್ಕೆ ಗ್ರಾಮದಲ್ಲಿ ಈಗ ಏನು ಜಿಲ್ಲಾ ಆರೋಗ್ಯಾಧಿಕಾರಿಗಳ ನೇತೃತ್ವದಲ್ಲಿ ವೈದ್ಯರ ತಂಡ ಕೂಡ ಬೀಡು ಬಿಟ್ಟಿದೆ. ಅಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ತಪಾಸಣೆಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಮೈಸೂರಿನ ವಿವಿಧ ಆಸ್ಪತ್ರೆಗಳಲ್ಲೂ ಕೂಡ ಸಾಕಷ್ಟು ಜನ ಚಿಕಿತ್ಸೆಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಇನ್ನು ಇರ್ತಕ್ಕಂಥದ್ದು ಈಗ ಏನ ಒಂದು ರೋಗಿಗಳಿದ್ರು, ರೋಗಿಗಳನ್ನ ನೇರವಾಗಿ ಈಗ ಏನು ಶಾಸಕ ಜಿಟಿ ದೇವೇಗೌಡ ಅವರು ಭೇಟಿ ಮಾಡಿರ್ತಕ್ಕಂಥದ್ದು. ಅವರು ನೇರವಾಗಿ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನಿದೆ, ಪ್ರಾಧಿಕಾರ ಹಲವು ವರ್ಷಗಳಿಂದ ಈ ಹಳ್ಳಿಗಳಲ್ಲಿ ಅಂದ್ರೆ ಮೈಸೂರು ನಗರಕ್ಕೆ ಹೊಂದ್ಕೊಂಡಂತೆ ಇರ್ತಕ್ಕಂಥ ಈ ಹಳ್ಳಿಗಳೇನಿವೆ, ಹಳ್ಳಿಗಳಲ್ಲಿ UGD ವ್ಯವಸ್ಥೆಯನ್ನ ಕೂಡ ಮಾಡ್ಲಿಕ್ಕೆ ಶುರು ಮಾಡ್ತು. ಆದ್ರೆ ಅದಕ್ಕೆ ಸೆಪ್ಟಿಕ್ ಟ್ಯಾಂಕ್ ಅನ್ನ ಮಾಡದೇ ಇರ್ತಕ್ಕಂಥದ್ದು. ನಾವು ಎಷ್ಟೇ ಹೇಳಿದ್ರು ಕೂಡ ಅಧಿಕಾರಿಗಳು ಈ ಸೆಪ್ಟಿಕ್ ಟ್ಯಾಂಕ್ ಅನ್ನ ಮಾಡದೇ ಇರ್ತಕ್ಕಂಥದ್ದು ಈ ಒಂದು ಅವಘಡಕ್ಕೆ ನೇರ ಕಾರಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಡೀ ಪ್ರಕರಣಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆ ಪ್ರಾಧಿಕಾರದ ಅಧಿಕಾರಿಗಳನ್ನೇ ಹೊಣೆ ಮಾಡಬೇಕು ಅಂತೇಳಿ ಕೂಡ ಆರೋಪ ಮಾಡಿದ್ದಾರೆ. ಅದರ ಜೊತೆಗೆ ಈಗ ಏನು ಮೃತ ಆಗಿರ್ತಕ್ಕಂಥ ಯುವಕ ಏನಿದೆ, ಯುವಕನ ಕುಟುಂಬಕ್ಕೂ ಕೂಡ ಸೂಕ್ತ ಪರಿಹಾರವನ್ನ ಕೊಡಬೇಕು ಅನ್ನೋದು. ಆದ್ರೆ ಇಲ್ಲಿರ್ತಕ್ಕಂಥ ದೊಡ್ಡ ಪ್ರಶ್ನೆ ಏನಂತ ಹೇಳಿದ್ರೆ, ಕುಡಿಯೋ ನೀರಿನ ಜೊತೆಗೆ ಈ ರೀತಿಯಾದಂತ ಕಲುಷಿತ ನೀರು ಸೇರ್ಕೊಳ್ತಾ ಇದ್ರು ಕೂಡ ಅಧಿಕಾರಿಗಳು ಕಣ್ಣುಚ್ಚಿ ಯಾಕೆ ಕೂಳ್ತಿದ್ದಾರೆ ಅನ್ನೋದು
ದೊಡ್ಡ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ಪ್ರತಿಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.